ಬಹಳ ಮುಖ್ಯವಾಗಿ ಏಪ್ರಿಲ್ 13ರಿಂದ ಉಪನ್ಯಾಸ ಮಾಲಿಕೆ. ಈ ಉಪನ್ಯಾಸ ಮಾಲಿಕೆಗೆ ಪಾರಾಯಣ ಮಾಡುವವರಲ್ಲದೆ ಯಾರು ಇಷ್ಟಪಟ್ಟರೂ ಕೂಡ ಅಷ್ಟೇ ಅಲ್ಲ, ಅವರನ್ನೆಲ್ಲ ನಾವು ಈ ವಿಷಯದಲ್ಲಿ ಎಚ್ಚರಿಸಿ ಅವರನ್ನೆಲ್ಲ ಇಲ್ಲಿ ಬರುವ ಹಾಗೆ ಮಾಡಬೇಕು. ಎಲ್ಲಿ ಉಪನ್ಯಾಸ ಆಗುತ್ತೋ ಅಲ್ಲಿ, ಇಲ್ಲಿ ಎಲ್ಲಿ ಈ ಪ್ರದೇಶದಲ್ಲಿ ಎಲ್ಲಿ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಅಲ್ಲಿ ಅಲ್ಲ ಆ ಪ್ರದೇಶಕ್ಕೆ ಬರುವ ಹಾಗೆ ಮಾಡಬೇಕು. ಎಲ್ಲರೂ ಇದರ ಒಂದು ಅರ್ಥವನ್ನ ತಿಳ್ಕೊಳ್ಳಾಗ ಮಾಡಬೇಕು. ಇದು ಒಂದು. ಅದೇ ಸಂದರ್ಭದಲ್ಲಿ ನಾವು ಆನಂದ ಸಿಂಧುವಿನ ಕುರಿತಾಗಿ ಅವರಿಗೆ ಅರಮನೆ ಮೈದಾನಕ್ಕೆ ಬರುವಂತೆ ಕೂಡ ವಿಶೇಷವಾದ ಒಂದು ಪ್ರೋತ್ಸಾಹವನ್ನು ಕೊಡಬೇಕು. ಅದಾದ ಮೇಲೆ 28ನೇ ತಾರೀಕಿಂದ ಆನಂದ ಸಿಂಧು ಸಪ್ತಾಹ ಅಂತ ಮತ್ತೆ ಸೌಂದರ್ಯಲಹರಿ ಸಪ್ತಾಹದಂತೆ ಆ ವೈಭವ, ಒಂದೊಂದು ದಿನವೂ ಒಂದೊಂದು ವಿಶೇಷವಾದಂತಹ ಉಪಾಸನೆ, ಪ್ರಾರ್ಥನೆ ಮತ್ತು ನಮ್ಮ ಒಂದು ಪವಿತ್ರತೆ ನಮ್ಮ ಕೇಂದ್ರದ ಸುತ್ತಮುತ್ತ ಇದನ್ನು ನಾವು ಉಂಟು ಮಾಡುತ್ತಾ ಆ ಆನಂದ ಸಿಂಧು ಸಪ್ತಾಹವನ್ನು ಮಾಡಬೇಕು. ಮತ್ತು ಸಪ್ತಾಹವನ್ನು ಕೂಡ ಒಂದೊಂದು ದಿವಸ ಒಂದು ವಿಶೇಷವಾದಂತಹ ಹೆಸರನ್ನ ಕೊಟ್ಟಿದೆ. ಅದು ಹೇಗಿರುತ್ತೆ ಅಂತಂದ್ರೆ, ಆನಂದ ಸಿಂಧು ಅದನ್ನು ನಾವು ಕಂಡುಕೊಳ್ಳೋದಕ್ಕೆ ಯಾವ ಸೋಪಾನ ಬೇಕೋ ಅದೇ ವ್ಯವಸ್ಥೆಯಲ್ಲಿ ಸಪ್ತಾಹ ಇರುತ್ತೆ. ಉದಾಹರಣೆಗೆ ಮೊದಲನೇ ದಿನ ಆಶಾಪಾಶ ಕ್ಲೇಶ ವಿನಾಶಂ ವಿದಧಾನ ಅಂತ ಗೌರಿ ದಶಕದಲ್ಲಿ ಏನು ಹೇಳ್ತಾರೋ ಅದಕ್ಕೆ ಅರ್ಥ ಏನು ಅಂದ್ರೆ, ನಮ್ಮ ಆಸೆಯೇ ಮೊದಲಾದಂತಹ ಕ್ಲೇಶ, ಇದೇ ನಮ್ಮ ಕ್ಲೇಶ, ಆ ಕ್ಲೇಶವನ್ನು ನಾಶ ಮಾಡತಕ್ಕಂತಹ ಹೇ ಗೌರಿ ನಿನ್ನನ್ನು ಪ್ರಾರ್ಥನೆ ಮಾಡ್ತೇನೆ ಅಂತ ಭಗವತ್ಪಾದರು ಹೇಳ್ತಾರೆ. ಇದೇ ನಮ್ಮ ಮೊದಲನೇ ದಿವಸದ ಪ್ರಾರ್ಥನೆ. ಅದಕ್ಕಾಗಿ ಕ್ಲೇಶ ನಾಶ ಪ್ರಾರ್ಥನಾ ದಿನ ಅಂತ ಮೊದಲನೇ ದಿನ ಕಳೆದಿದೆ. ಒಂದು ಬಾರಿ ಇದು ನಷ್ಟ ಆಯಿತು ಅಂದ್ರೆ ಮತ್ತೆ ಮುಂದಕ್ಕೆ ಒಂದೊಂದೇ ಹೆಜ್ಜೆ ಹೋಗುತ್ತೆ. ಕೊನೆ ಗುರುಗಳ ಉಪದೇಶ ನಮಗೆ ಸಿಕ್ತು ಅಂತಂದ್ರೆ ಆನಂದ ಸಿಂಧು ನಮಗೆ ಸಿಗುತ್ತೆ. ಅದೇ ರೀತಿಯಲ್ಲಿ ಈ ಸಪ್ತಾಹದ ಯೋಚನೆಯನ್ನು ಮಾಡಿದೆ. ಕೊನೆಗೆ ಆನಂದ ಸಿಂಧು ನಮ್ಗೆ ಗೊತ್ತೇ ಇದೆ. ಅದರ ಹಿಂದಿನ ದಿನ ಆನಂದ ಅನುಭೂತಿ ದಿನ ಅಂತ ಇರುತ್ತೆ. ಅದರ ಮೊದಲು ಮತ್ತೆ ಒಂದೊಂದೇ ವಿಶೇಷ ಇರುತ್ತೆ. ಅದನ್ನು ಮುಂದಕ್ಕೆ ತಿಳಿಸ್ತಾರೆ. ಈ ಸಪ್ತಾಹ ಮತ್ತು ಉಪನ್ಯಾಸ ಮಾಲಿಕೆ ಇದು ಎರಡರ ಮಧ್ಯೆ ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ ಇದೆ. ಅದು ನಮ್ಮ ಬೆಂಗಳೂರು ಮಹಾನಗರದ 4 ದಿಕ್ಕುಗಳಲ್ಲಿ ಒಂದು 2-3 ಅಯೋಧ್ಯೆಗಳು ಒಟ್ಟಾಗಿ ನಾವು ಒಂದು ಪೂರ್ವಭಾವಿ ಸಮರ್ಪಣೆಯನ್ನು ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಯಾಕಂದ್ರೆ ಏಕಕಂಠದಿಂದ ಬರಬೇಕಲ್ಲ, ಅದಕ್ಕಾಗಿ ವಿಶೇಷವಾಗಿ ನಾವು ಒಂದು ಸಾರಿ ಪೂರ್ವಭಾವಿ ಸಮರ್ಪಣೆಯನ್ನು ಮಾಡಬೇಕು. ಆ ಸಂದರ್ಭದಲ್ಲಿಯೂ ಕೂಡ ಇನ್ನೂ ನಮ್ಮ ಹತ್ತಿರಕ್ಕೆ ಬರದೇ ಇರತಕ್ಕಂಥ ಹೊಸಬರನ್ನೆಲ್ಲ ಸೇರಿಸಿ ಆ ಪೂರ್ವಭಾವಿ ಸಮರ್ಪಣಾ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಏಕಕಂಠದಿಂದ ಹೇಳೋದನ್ನ ಒಂದು ಬಾರಿ ಅಭ್ಯಾಸ ಮಾಡಿ ಆ ಪೂರ್ವಭಾವಿ ಸಮರ್ಪಣೆಯನ್ನು ಯಶಸ್ವಿಯಾಗಿ ಮಾಡಿದ್ದೇ ಆದರೆ ಆವಾಗ ನಿಜವಾಗಿಯೂ ಆನಂದ ಸಿಂಧು ಅನ್ನತಕ್ಕಂಥದ್ದು ಅತ್ಯಂತ ಯಶಸ್ವಿಯಾಗಿ ಆಗುತ್ತೆ ಅನ್ನತಕ್ಕಂಥದ್ದು ನಮ್ಮ ವ್ಯವಸ್ಥಾಪಕರ ಮನಸ್ಸಿನಲ್ಲಿರ್ತಕ್ಕಂಥದ್ದು. ಇದಿಷ್ಟು ಕಾರ್ಯಕ್ರಮಗಳನ್ನ ಯೋಚನೆ ಮಾಡಿದೆ. ಮತ್ತು ಈ ಬಾರಿ ಒಂದು ವಿಶೇಷವಾದಂತಹ ಇದನ್ನು ಗಮನಿಸಿರ್ಬೋದು. ನಾವು ಆ ಸ್ತೋತ್ರವನ್ನು ಹೇಳಬೇಕಾದ್ರೆ ಅದು ತಾಳಬದ್ಧವಾಗಿದೆ. ಈ ಬಾರಿ ನಮ್ಮ ರಾಗ ಅದು ತಾಳಬದ್ಧವಾಗಿದೆ. ಹಾಗಾಗಿ ಒಂದು ವೇಳೆ ನಾವೆಲ್ಲರೂ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೇ ಆದರೆ, ಅಂದ್ರೆ ಅದನ್ನು ಹೇಳಿ ಅಭ್ಯಾಸ ಮಾಡಿದ್ದೇ ಆದರೆ, ಅವಾಗ ನಾವು ಆನಂದ ಸಿಂಧು ಅರಮನೆಯ ಸಮರ್ಪಣೆಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ತಾಳಬದ್ಧವಾಗಿ, ಅಂದ್ರೆ ತಾಳದ ಒಟ್ಟಿಗೆ, ತಬಲಾವಾದನದ ಒಟ್ಟಿಗೆ ನಾವು ಹೇಳಬೇಕು ಅಂತ ಒಂದು ಯೋಚನೆಯನ್ನು ಮಾಡಿದೆ. ಅದಕ್ಕಾಗಿ ಈ ತಿಂಗಳು 18ನೇ ತಾರೀಕಿಂದ ಅಲ್ಲ ಅವ್ರು ಬರೋದು 18ರಿಂದ ಒಂದು 3 ದಿನದ ಕಾಲ ಈ ರಾಗ ಹಾಕಿದವರು ವಸುಧಾ ಶರ್ಮಾ ಅಂತ ಅವರು ತಬಲಾ ಇತ್ಯಾದಿಯನ್ನು ಇಟ್ಕೊಂಡು ಬರ್ತಾರೆ. ಅವರೊಟ್ಟಿಗೆ ನಾವು ತಬಲಾ ಸಹಿತ ನಾವೆಲ್ಲರೂ ಏಕಕಂಠದಿಂದ ಹೇಳೋದೊಂದು ಅಲ್ಲಲ್ಲಿ ಕಾರ್ಯಕ್ರಮ ಇರುತ್ತೆ. ನಮ್ಮ ಈ ಅಯೋಧ್ಯೆಯಲ್ಲೂ ಇದೆ, JP ನಗರ ಅಯೋಧ್ಯೆಯಲ್ಲೂ ಇದೆ. ಅದನ್ನು ನಿಮಗೆ ಆಮೇಲೆ ಶ್ರೀಮತಿ ಶೈಲಜಾ ಅವರು ಮತ್ತು ಬೇರೆ ಕಾರ್ಯಕರ್ತರು ಹೇಳ್ತಾರೆ. ಆದರೆ ಆ ಸಂದರ್ಭದಲ್ಲಿ ಅದನ್ನು ನಾವು ಮನಸ್ಸಿಗೆ ತಂದುಕೊಂಡು ನಾವು 4 ದಿಕ್ಕುಗಳಲ್ಲಿ ಮಾಡೋ ಸಮರ್ಪಣೆ ಇದೆಯಲ್ಲ, ಅದನ್ನ ಈ ತಾಳಬದ್ಧವಾಗಿ ಹೇಳತಕ್ಕಂತಹ ರೀತಿಯಲ್ಲೇ ಯೋಚನೆ ಮಾಡುತ್ತೆ. ಕೊನೆಗೆ ನಾವು ಬೆಂಗಳೂರು ಮಹಾನಗರದ ಅರಮನೆ ಮೈದಾನದಲ್ಲಿ ಎಲ್ಲರೂ ತಾಳಬದ್ಧವಾಗಿ ತಾಳದೊಂದಿಗೆ ನಾವು ಹೇಳುವಂತಹದ್ದಿರುತ್ತೆ. ಮತ್ತು ಈ ಬಾರಿ ನಮಗೆಲ್ಲರಿಗೂ ಮನಸ್ಸಿನಲ್ಲಿ ನಾನು ಆಗಲೇ ಹೇಳಿದಾಗೆ ಬರೀ ನಾವು ಮಹಾನಗರದವರು ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ನಮ್ಮೊಟ್ಟಿಗೆ ಬರ್ತಾರೆ. ಹೀಗೆ ಈ ಆನಂದ ಸಿಂಧುವಿನ ಒಂದು ಸ್ವರೂಪ ಸುಮಾರಿಗಿರುತ್ತೆ. ಆ ದಿನ ಬೆಳಗ್ಗೆ 11 ಗಂಟೆಗೆ ನಮ್ಮ ಕಾರ್ಯಕ್ರಮ ಆರಂಭ ಆಗುತ್ತೆ. ಹಾಗಾಗಿ ನಾವು ಸಾಕಷ್ಟು ಮೊದಲು ಬರಬೇಕಾಗುತ್ತೆ. ಆ ಬಗ್ಗೆ ಎಲ್ಲ ಮತ್ತೆ ಮುಂದಕ್ಕೆ ಸೂಚನೆ ಕೊಡ್ತಾರೆ. ಅಯ್ಯೋ ಹಾಗಾಗಿ ಮತ್ತೆ ಮಧ್ಯಾಹ್ನಕ್ಕೆ ಬಂದ್ರೆ ನಾವು ನಮ್ಮ ಗತಿಯನ್ನು ಮತ್ತೆ ಅಂತ ನೀವು ಯಾರು ಯೋಚನೆ ಮಾಡಿ, ಸದ್ಗತಿ ಏನು ತೊಂದರೆ ಇಲ್ಲ. ಯಾಕೆ ಅಂದ್ರೆ ಮಧ್ಯಾಹ್ನದ ಹೊತ್ತಿಗೆ ನಮಗಲ್ಲಿ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ, ಅದ್ರಲ್ಲಿ ಯಾವ ಸಂದೇಹವೂ ನಿಮಗೆ ಬೇಡ. ಅದಾದ ಮೇಲೆ ಸಾಯಂಕಾಲದ ಹೊತ್ತಿಗೆ 2:30ಯಿಂದ ನಮ್ಮ ಮುಖ್ಯವಾದ ಸಭಾ ಕಾರ್ಯಕ್ರಮ ಆರಂಭ ಆಗುತ್ತೆ. ಆ ಸಂದರ್ಭದಲ್ಲಿಯೂ ಕೂಡ ಬಹುಶಃ ನೀವು ಊಹಿಸದೇ ಇರತಕ್ಕಂತಹ ಸಭೆ ಅದು ಆಗುತ್ತೆ. ಯಾಕೆಂದ್ರೆ
ಅಂಥ ಅತಿಥಿಗಳನ್ನೇ ಕರೀತಾರೆ, ಅಂಥ ವಿಶೇಷದವರೇ ಬರ್ತಾರೆ, ಅಷ್ಟು ಯೋಜನೆ ಮಾಡುತ್ತೆ. ಏನು ಅಂತ ನಾನು ಈಗ ಹೇಳಲಾರೆ, ಅದಕ್ಕೆ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ನಿಮಗೆ ಅದರ ವಿಷಯದಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಅಂತೂ ಒಟ್ಟಿನಲ್ಲಿ ನಾವು ಯಾರು ಊಹೆ ಮಾಡದೇ ಇರತಕ್ಕಂಥ ಒಂದು ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅಂದರೆ ನಿಮಗೆ ಯಾವ ಸಂದೇಹವೂ ಬೇಡ. 5:30 ಗಂಟೆಗೆ ಸರಿಯಾಗಿ ನಾವು ವಾಪಸ್ ನಮ್ಮ ಮನೆಗೆ ಹೊರಡ್ಬೋದು ಪ್ರಸಾದದೊಂದಿಗೆ. ಹೀಗಿರುತ್ತೆ. ಮಧ್ಯೆ ಒಂದು ಒಳ್ಳೆ ಪ್ರದರ್ಶನ ಇರುತ್ತೆ. ಅದಾದ ಮೇಲೆ ಅದೇ ಸಮಯದಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಅಲ್ಲೇ ಸ್ಪರ್ಧೆಗಳಿರ್ತವೆ. ಮಕ್ಕಳೆಲ್ಲರಲ್ಲಿ ಭಾಗವಹಿಸೋದಕ್ಕೆ ಅನುಕೂಲ ಆಗಬೇಕು ಅಂತ ಹೀಗೆ ನಾನಾ ಕಾರ್ಯಕ್ರಮಗಳನ್ನು ಯೋಚಿಸಿದ್ದೆ. ಉಳಿದಂಥ ವಿಷಯಗಳನ್ನು ಮುಂದಕ್ಕೆ ನಿಮಗೆ ತಿಳಿಸ್ತಾರೆ. ನಾನು ಇನ್ನೊಂದು ಕೇಂದ್ರಕ್ಕೆ ಮತ್ತೆ ಇಲ್ಲಿಂದ ತಕ್ಷಣವೇ ಹೊರಡಬೇಕಾದ್ರಿಂದ ನಾನು ಎಲ್ಲರಿಗೂ ಮಂತ್ರಾಕ್ಷತೆ ಒಬ್ಬೊಬ್ಬರಿಗೂ ಪ್ರತ್ಯೇಕವಾಗಿ ಕೊಡೋದಿಲ್ಲ, ಎಲ್ಲರಿಗೂ ನಾನು ಇಲ್ಲಿ ಆಶೀರ್ವಾದ ಮಾಡಿ ಕೊಟ್ಟಿರ್ತೇನೆ. ನೀವೆಲ್ಲರೂ ಶ್ರದ್ಧಾಭಕ್ತಿಗಳನ್ನು ಸ್ವೀಕಾರ ಮಾಡಬೇಕು. ನಿಮ್ಮೆಲ್ಲರ ಕುಟುಂಬಕ್ಕೆ ನಮ್ಮ ಆರಾಧ್ಯ ಮೂರ್ತಿಯ ಪರಿಪೂರ್ಣವಾಗಿರತಕ್ಕಂತಹ ಶ್ರೇಯಸ್ಸನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ.